ಇನ್ನು ಈ ಜಯ ಮೃತ್ಯುಂಜಯ ಶ್ರೀ ಕೂಡ ಮಾತನಾಡಿದ್ದಾರೆ. ಸುವರ್ಣ ನ್ಯೂಸ್ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಕಳೆದ 3-4 ವರ್ಷದಿಂದ ನನ್ನ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ. ಹಣ ಕೊಡಿ ಅಂತ ಬ್ಲ್ಯಾಕ್ ಮೇಲ್ ಮಾಡಲಾಗಿತ್ತು. ಈ ಷಡ್ಯಂತ್ರಗಳನ್ನ ಸಹಿಸುವಂತ ಶಕ್ತಿಯನ್ನ, ಎದುರಿಸುವಂತ ಶಕ್ತಿಯನ್ನ ಭಗವಂತ ನನಗೆ ಕೊಟ್ಟಿದ್ದಾನೆ. ಷಡ್ಯಂತ್ರಕ್ಕೆ ಕುಮ್ಮಕ್ಕು ಕೊಟ್ಟವ್ರು ಯಾರು ಅನ್ನೋದು ಜಗತ್ತಿಗೆ ಗೊತ್ತಿದೆ ಅಂತ ಅವ್ರು ಮಾತನಾಡಿದ್ದಾರೆ. ನಮಸ್ಕಾರ ಸ್ವಾಮೀಜಿ, ನಾನು ಅಭಿನಂದನ್ ಮಾತಾಡ್ತೀನಿ ಸುವರ್ಣ ನ್ಯೂಸ್ ಇಂದ. ನಮಸ್ಕಾರ. ಶರಣ ಸ್ವಾಮೀಜಿ, ಈಗ ನಿಮ್ಮ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪವನ್ನ ಮಾಡಿ ಒಂದು ಮಹಿಳಾ ಆಯೋಗ, ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು, ಮಾನವ ಹಕ್ಕು ಆಯೋಗಗಳಿಗೆ ದೂರು ಕೊಟ್ಟಿದ್ದಾರೆ. ಈ ನಿಮ್ಮ ವಿರುದ್ಧದ ಆರೋಪಕ್ಕೆ ತಾವು ಏನ್ ಪ್ರತಿಕ್ರಿಯೆ ಕೊಡ್ತೀರಿ ಸ್ವಾಮೀಜಿ? ಕಳೆದ 3-4 ವರ್ಷಗಳಿಂದ ನನಗೆ ಈ ರೀತಿಯಾಗಿರ್ತಕ್ಕಂಥ ಷಡ್ಯಂತ್ರ ಮಾಡೋ ಪ್ರಯತ್ನ ನಡೀತಾನೆ ಇತ್ತು. ಅದೊಂದು ಕಾಣಲಾರದಂತ ಶಕ್ತಿಗಳು ಆ ಕುತಂತ್ರ ಮಾಡ್ತಾ ಇದ್ರು, ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು. ಹಾಗಾಗಿ ನಾನು ಈ ಬ್ಲ್ಯಾಕ್ ಮೇಲ್ ಮತ್ತು ಕುತಂತ್ರಕ್ಕೆ ಅನೇಕ ಬಾರಿ ಸಹನೆಯಿಂದ ಅದನ್ನ ಎದುರಿಸ್ಬೇಕು ಅಂತಾದ್ರೂ ಸಹ ಅವರು ಪದೇ ಪದೇ ನನಗೆ ಹಣದ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು, ಅಥವಾ ನಾವು ಅಲ್ಲಿ ಇದು ಮಾಡ್ತೀವಿ ಅಂತ ಬಹಳ ಒತ್ತಡ ಹಾಕಕ್ಕೆ ಶುರು ಮಾಡಿದ್ರು. ಅದಕ್ಕೋಸ್ಕರ ನಾನು ಅನಿವಾರ್ಯವಾಗಿ ಪೊಲೀಸ್ನ ಕಂಪ್ಲೇಂಟ್ ಕೊಟ್ಟಿದ್ದೀನಿ. FIR ದಾಖಲಾಗಿದೆ. ಆ ಒಂದು ದಾಖಲೆ ಆಗಿರೋದ್ರಿಂದ ತನಿಖೆ ಹಂತದಲ್ಲಿದೆ. ತನಿಖೆ ನಡೀತಾ ಇರೋ ಸಂದರ್ಭದಲ್ಲಿ ನಾವು ಹೇಳ್ದಂಗೆ ಕೆಲವರು ಆರೋಪ ಮಾಡಿದ್ರೆ ಆರೋಪ ಎಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಎಲ್ಲೇ ಒಂದ್ ಕಡೆ ಈ ಒಂದು ಹೋರಾಟವನ್ನ ಹತ್ತಿಕ್ಲಿಕ್ಕೋಸ್ಕರವಾಗಿ ಏಳಿಗೆನ ಸಹಿಸಲಾರ್ದೇನೆ ಈ ರೀತಿಯಾಗಿರ್ತಕ್ಕಂಥ ಷಡ್ಯಂತ್ರ ಮಾಡಿದ್ದಾರೆ. ಹಾಗಾಗಿ ಈ ತನಿಖೆ ಹಂತದಿಂದ ಹೆಚ್ಚು ನಾನು ಬೇರೆ ಬೇರೆ ವಿಚಾರಗಳನ್ನ ಮತ್ತೆ ಮಾತಾಡ್ಲಿಕ್ಕೆ ನಾನು ಹೋಗೋದಿಲ್ಲ. ಅದೇನಂತ ಸತ್ಯತೆ ಬಯಲಾಗ್ಲಿ. ನಾನು ನಮ್ಮ ಸಮಾಜ ಬಾಂಧವರಿಗೆ ಈ ಮೂಲಕ ಮನವಿ ಮಾಡ್ಕೊಳ್ತೀನಿ, ಇಂಥ 100 ಆರೋಪ 100 ಪ್ರತ್ಯಾರೋಪ ಏನೇ ಬರ್ಲಿ ಅದನ್ನ ಎದುರಿಸುವಂತ ಶಕ್ತಿಯನ್ನು ಭಗವಂತ ಮತ್ತು ನಿಮ್ಮ ಪ್ರೀತಿ, ನಿಮ್ಮ ಭಕ್ತಿ ನಿಮ್ಗೆ ಕೊಟ್ಟಿದೆ. ಧೈರ್ಯವಾಗಿ ಎದುರಿಸ್ತೇನೆ. ತಾವ್ ಯಾವ್ದು ಕಾರಣಕ್ಕಿಂತ ಸುಳ್ಳು ವದಂತಿಗಳಿಗೆ, ಅಪಪ್ರಚಾರಗಳಿಗೆ ಯಾವ ಕಾರಣಕ್ಕೂ ನೀವು ಕಿವಿಗೊಡಕ್ ಹೋಗ್ಬೇಡ್ರಿ. ಮತ್ತೆ ಸಮಾಜವನ್ನು ಸಂಘಟನೆ ಮಾಡೋಣ, ಸಮಾಜವನ್ನು ಕಟ್ಟೋಣ. ಈ ಒಂದು ಸಮಾಜದ ಸಂಘಟನೆಯನ್ನ ಮಾಡಿದ ಕಾರಣಕ್ಕೋಸ್ಕರವಾಗಿನೇ, ಸಮಾಜವನ್ನ ಕಟ್ಟುವಂತ ಕೆಲಸ ಕಾರಣಕ್ಕೋಸ್ಕರವೇ ಕೆಲವೊಂದು ಪಿತೂರಿಗಳು ಮಾಡ್ತಾ ಇದ್ರು. ಆ ಪಿತೂರಿಗೆ ಇವತ್ತು ಈ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆ ಆಗಿದೆ. ಹಾಗಾಗಿ ಧೈರ್ಯವಾಗಿ ತಾವೆಲ್ಲ ಇರಬೇಕು ಅಂತೇಳಿ ನಮ್ಗೆ ಇಡೀ ಸಮಾಜ ಬಾಂಧವರಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.